ನಮಸ್ಕಾರ. ಹೋಪ್ ಯು ಆಲ್ ಆರ್ ಫೈನ್ ಆ್ಯಂಡ್ ಮತ್ತೊಮ್ಮೆ ನಿಮ್ಮ ಜೊತೆ. ಈ ಸತಿ ನನ್ನ ಕತೆ ಪ್ರಾಣಿಯ ಜೊತೆ ನನ್ನ ಸಂವಾದ. ಒಂದು ಎಪಿಸೋಡ್ ಆಯಿತು ಬಹಳ ವರ್ಷಗಳ ಹಿಂದೆ. ಆ್ಯಸ್ ಐ ಸೆಡ್, ನಾನು ಜೂನಿಯರ್ ಸ್ಕೂಲ್ ಟೀಚರ್ ಆಗಿದ್ದೆ. ಅಲ್ಲಿ ಫಸ್ಟ್ ಕ್ಲಾಸ್ 1 ಹ್ಯಾಂಡಲ್ ಮಾಡ್ತಾಯಿದ್ದೆ ನಾನು. ಸೊ ಒಂದು ಸಾರಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಐ ವಾಸ್ ಆಲ್ ಪ್ರಿಪೇರ್ಡ್. ಯಾಕಂದರೆ ಆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ಪೇರೆಂಟ್ಸ್ಗೆಲ್ಲ ಗೊತ್ತು ಯಾವ ರೀತಿ ಇರುತ್ತೆ, ಟೀಚರ್ ಏನು ಹೇಳ್ತಾರೆ ನನ್ನ ಮಗು ಬಗ್ಗೆ. ಏನೋ ಒಂದು ಟೆನ್ಷನ್ ಇರುತ್ತೆ. ಆಫೀಸ್ಗೆ ಹೋಗಬೇಕು, ಮೊದಲು ಮುಗಿಸ್ಕೊಂಡು ಹೋಗಬೇಕು. ಸೊ ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಏನಂದರೆ, ಒಬ್ಬೊಬ್ಬರಿಗೆ ಕರೆಯೋ ಬದಲಿಗೆ ನಾನು ಪೇರೆಂಟ್ಸಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಎಲ್ಲರೂ ಒಟ್ಟಿಗೆ ಬಂದರೆ ಎಲ್ರದ್ದು ಆಲ್ಮೋಸ್ಟ್ ಒಂದೇ ಥರ ಕ್ವೆಶ್ಚನ್ಸ್ ಇರುತ್ತೆ. ಸೊ ಚೆನ್ನಾಗಿ ಅದನ್ನು ಆನ್ಸರ್ ಮಾಡ್ಬೋದು, ನಿಮ್ಮ ಪ್ರಾಬ್ಲಮ್ಸ್ನ ನೀವು ಮುಂದೆ ಇಡ್ಬೋದು ಅಂತ ಹೇಳಿಬಿಟ್ಟು ದೇ ಆರ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಸೊ ಆ ಒಂದು ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ನಾನು ತುಂಬ ಪ್ರಿಪೇರ್ ಮಾಡಿದ್ದೆ ಪ್ರೀವಿಯಸ್ ಒಂದು ವಾರ. ಹಾಗೆಲ್ಲ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ನಾನು ಸ್ಕೂಲ್ ತಲುಪಿದೆ. ಹಾಗೂ ಬೋರ್ಡ್ ಮೇಲೆಲ್ಲ ಪಾಯಿಂಟ್ಸ್ ನಾನು ಬರೆದೆ. ಯಾಕಂದರೆ ಪ್ರತಿಯೊಂದು ಮಕ್ಕಳಿಗೆ ಮಕ್ಕಳ ವಿಚಾರದ ಬಗ್ಗೆ, ಅವರು ಹೇಗೆ, ಅವ್ರಿಗೆ ಏನು ಇಷ್ಟ, ಅವ್ರ ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಕ್ಕಳ ಮುಖದಲ್ಲಿ ಹೇಗೆ ಕಾಣಿಸುತ್ತೆ. ಸೊ ಜನರಲ್ಲಾಗಿ ಮಾತಾಡ್ಬೋದು. ಪಾಯಿಂಟ್ಔಟ್ ಮಾಡಿದೆ, ನೀನು ಅಂದೆ ಅಂತ ಹೇಳಿಬಿಟ್ಟು ಎಲ್ಲ ಬಂದುಬಿಟ್ಟು ನಾನು ಸ್ಕೂಲಿಗೆ ಹೋಗಿ ಬೋರ್ಡ್ ಮೇಲೆಲ್ಲ ಬರೆಯೋಕ್ಕೆ ಶುರು ಮಾಡಿದೆ. ನೀಟಾಗಿ ಬರೆದು ಎಲ್ಲ ಓದಿ ಆಲ್ಮೋಸ್ಟ್ 7:45. ಸೊ ಒಂದು ಸತಿ ಓದಿದೆ, ಭಾರಿ ಖುಷಿ ಆಯಿತು ನನಗೆ, ಚೆನ್ನಾಗಿ ಬರ್ತಿದ್ದೀನಿ. ಪೇರೆಂಟ್ಸ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ಇಂಪ್ರೆಸ್ಡ್ ಬಿಕಾಸ್ ದೇ ಆರ್ ಗೆಟಿಂಗ್ ದ ಬೆಸ್ಟ್ ಅವರ ಮಕ್ಕಳ ಬಗ್ಗೆ ಅಂತ. ಎಲ್ಲ ಆದಮೇಲೆ ಕುರ್ಚಿ ಸರಿ ಮಾಡಿ ಸ್ವಲ್ಪ ಬರೋ ತನಕ ಕೂರ್ತೀನಿ ಅಂತ ನಾನು ಟರ್ನ್ ಆದೆ. ತಿರುಗಿದ ತಕ್ಷಣ ನಾನು ನೋಡಿದ್ದೇನು, ನಾನು ಧಬ್ಬಂತ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟೆ. ಯಾಕಂದರೆ ಲಾಸ್ಟ್ ಬೆಂಚ್ ಮೇಲೆ ದೊಡ್ಡ 2 ಕೋತಿಗಳು ಬಂದು ಕೂತ್ಕೊಂಡ್ಬಿಟ್ಟಿದ್ದಾವೆ. ದೊಡ್ಡದು ಅಂದರೆ ಅಲ್ಲೊಂದು ಸ್ಕೂಲ್ ಹತ್ರ ಒಂದು ಟೆಂಪಲ್ ಇದೆ, ಅಲ್ಲಿಂದ ಬಂದಿರ್ಬೋದು ಅವರು. ಸೊ ವೆರಿ ಬಿಗ್ ದಾರ್ 2. ಸೊ ಓ ಮೈ ಗಾಡ್, ನನ್ನ ಕೈಕಾಲೇ ಓಡಿಲ್ಲ, ನನಗೆ ಎದ್ದು ನಿಲ್ಲಕ್ಕಾಗ್ತಾಯಿಲ್ಲ, ಏನೂ ಮಾಡಲಿಕ್ಕಾಗ್ತಾಯಿಲ್ಲ. ಮೆತ್ತಿಗೆ ನಾನು ಓರೆ ಕಣ್ಣಿಂದ ಬಾಗಿಲಿಂದ ಹೊರಗಡೆ ನೋಡಿದೆ. ಯಾರೂ ಇಲ್ಲ. ಮೇ ಬಿ ಎಲ್ರಿಗೂ ಗೊತ್ತಿರ್ಬೋದು ಇದು ಒಳಗಡೆ ಬಂದಿರೋದು. ಎಲ್ಲರೂ ಬಾಗಿಲು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಪೇರೆಂಟ್ಸ್ ಇಲ್ಲ, ಮಕ್ಕಳಿಲ್ಲ, ಟೀಚರ್ಸ್ ಇಲ್ಲ, ಸ್ಕೂಲ್ ಆಯಾಸ್ ಇಲ್ಲ, ಯಾರೂ ಇಲ್ಲ. ಕಾರಿಡಾರ್ ವಾಸ್ ಎಂಟಿ, ಬ್ಲ್ಯಾಂಕ್. ನಾನು ಕೂತ್ಕೊಂಡು ನಿಧಾನವಾಗಿ ಅವ್ರಿಗೆ ನೋಡಿದೆ. ಅವರು ಅಲ್ಲಿ ಕೂತ್ಕೊಂಡು ನನಗೆ ನೋಡ್ತಾ ಇದ್ದಾರೆ, 2 ಮಂಕಿಗಳು. ಸೊ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಕಾಲೆಲ್ಲ ಒಂಥರ ತಣ್ಣಗಾಗ್ತಾ ಇದೆ, ಕೈಗಳು ಓಡಾಡ್ತಾನೇ ಇಲ್ಲ. ಹೇಗೆ ಏನು ಮಾಡಲಿ ಅಂಥೇಳೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಹಾಗೇ ಕೂತ್ಕೊಂಡೆ. ಆಮೇಲೆ ನನ್ನ ಮನಸ್ಸಿಗೆ ಅನ್ನಿಸ್ತು, ನಾನು ಎದ್ದು ನಿಧಾನವಾಗಿ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಎದ್ದು ನಿಂತ್ಕೊಂಡು 2 ಹೆಜ್ಜೆ ಇಡ್ಬೇಕಾದ್ರೆ ಅವುಗಳು ಕೂಡ ಎದ್ದು ನನ್ನ ಜೊತೆಗೇ ಸ್ವಲ್ಪ ಮುಂದೆ ಬಂದವು. ಆಮೇಲೆ ನನಗೆ ತುಂಬ ಭಯ ಆಯಿತು. ನಾನು ಹೋಗಿ ವಾಪಸ್ ಕೂತ್ಕೊಂಡ್ಬಿಟ್ಟೆ. ಅವರು ಬಂದು ವಾಪಸ್ ಕೂತ್ಕೊಂಡ್ರು. ಹೀಗೆ ತುಂಬ ಹೊತ್ತು ಏನೂ ಮಾಡ್ತಾ ಇಲ್ಲ, ನಡೀತಾ ಇಲ್ಲ, ಬೆಂಚ್ ಮೇಲೆ ಹತ್ತುತ್ತಾ ಇಲ್ಲ. ಕೋತಿಗಳು ಅಂದರೆ ಅವ್ರದ್ದು ಚೇಷ್ಟೆ ಅಲ್ವಾ, ಅವ್ರು ಅಲ್ಲಿ ಹತ್ತುತ್ತಾರೆ, ಇಲ್ಲ ಹತ್ತುತ್ತಾರೆ, ಅಥವಾ ಹತ್ತಿರ ಬಂದೇನಾದರೂ ಮಾಡ್ತಾರೆ. ನನಗಂತೂ ತುಂಬ ಗಾಬರಿ ಆಗಿಬಿಟ್ಟಿತ್ತು. ಏನು ದೇವ್ರೆ, ಏನು ಮಾಡೋದು ಇವಾಗ, ಇವ್ರುಗಳಿಗೆ ಹೇಗೆ ಹೊರಗಡೆ ಹಾಕೋದು ಅಂತ ಹೇಳ್ಬಿಟ್ಟು. ಬಟ್ ದೇ ವರ್ ಸೋ ಕ್ವಾಯಟ್ ಆ್ಯಂಡ್ ಆಸ್ ಇಫ್ ದೇ ಆರ್ ಲೈಕ್ ಪೇರೆಂಟ್ಸ್ ಸಿಟ್ಟಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಮೀ. ಸೊ ನನ್ನ ತಲೆಗೇನೋ ಸ್ವಲ್ಪ ಒಂದು ತೋಚಿತು. ತಕ್ಷಣ ನಾನು ಕಣ್ಣು ಮುಚ್ಕೊಂಡು ನಾನು ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ನೋಡಿ, ನೀವು ಎಲ್ಲಿಂದ ಬಂದಿದ್ದೀರಾ ನನಗೆ ಗೊತ್ತಿಲ್ಲ, ನಿಮಗೂ ಏನಾದರೂ ಸಮಸ್ಯೆ ಇರ್ಬೋದು ಇವತ್ತು. ಸೊ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರ, ಅದರಲ್ಲೂ ನೀವುಗಳು ಸುಮ್ಮನೆ ಕೂತಿದ್ದೀರಾ ಅಂದರೆ ನನಗೆ ಆಶ್ಚರ್ಯ. ಅದಕ್ಕೆ ನಿಮಗೋಸ್ಕರ ನಿಮ್ಮ ಮಕ್ಕಳು ಎಲ್ಲಿದ್ದಾರೆ, ನೀವು ಎಲ್ಲಿಂದ ಬರ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಏನೋ ಸಂದೇಶ ತೊಗೊಂಬಂದಿದ್ದೀರಾ ನನ್ನ ಕ್ಲಾಸಿಗೆ ನೀವು. ಇದು ಒಳ್ಳೆಯದೇ ಇರ್ಬೋದು ನನಗೋಸ್ಕರ, ನನ್ನ ಈಗ ಬರೋ ಪೇರೆಂಟ್ಸ್ಗೋಸ್ಕರ. ಮನಸ್ಸಲ್ಲೇ ನಾನು ಅವ್ರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಹೀಗೆ ಅರ್ಧ ಗಂಟೆ ಕಳೆದೋಯ್ತು. ಕಳೆದೋದ್ರೆ ಅವ್ರು ಏನಿಲ್ಲ, ಆರಾಮಾಗಿ ಕೂತ್ಕೊಂಡು ನನಗೇ ನೋಡ್ತಾ ಇದ್ದಾವೆ 2. 1-2 ಸತಿ ಒಬ್ರಿಗೊಬ್ರು ನೋಡಿಕೊಂಡ್ರು ಅಷ್ಟೇ. ಅದಾದಮೇಲೆ ನನಗೆ ಆ್ಯಸ್ ಇಫ್ ದ ಮೀಟಿಂಗ್ ವಾಸ್ ಪ್ರಿಪೇರ್ಡ್ ಫಾರ್ ದೆಮ್. ಅವ್ರಿಗೆ ಈ ಮೀಟಿಂಗ್ ಮಾಡಿಟ್ಟಂಗೆ ನನ್ನ ಮತ್ತು ಅವರ ಜೊತೆ ಸಂವಾದ ಥರ
ಇಬ್ಬರು ಕೂತ್ಕೊಂಡು ಅವ್ರು ಕೇಳ್ತಾ ಇದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ಬಟ್ ನಾನು ಮೊದಲು ನನ್ನ ಕಥೆಗಳಲ್ಲಿ ನಾನು ಹೇಳಿದ್ದೀನಿ, ನನಗೆ ಮನಸ್ಸಲ್ಲೇ ನಾನು ದೇವ್ರ ಹತ್ರ ಮಾತಾಡ್ತೀನಿ, ನನಗೆ ಬೇಕಾಗಿದ್ದನ್ನ ನಾನು ಕೇಳ್ಕೊಳ್ತೀನಿ. ಆ ಥರದ್ದು ನನಗೆ ಹ್ಯಾಬಿಟ್ ಇದೆ. ಸೊ ನಾನು ಇವ್ರುಗಳಿಗೂ ಕೂಡ ಅದೇ ರೀತಿ ಮಾತಾಡೋಕ್ಕೆ ಶುರು ಮಾಡಿದೆ ಮನಸ್ಸಲ್ಲಿ. ನೀವು ತುಂಬ ಒಳ್ಳೆಯವರು, ಇಷ್ಟು ದೂರದಿಂದ ಬಂದಿದ್ದೀರಾ, ಇಲ್ಲಿ ಕೂತ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆ. ಬಟ್ ಇವಾಗ ನೀವು ಹೋಗಬೇಕು, ಯಾಕಂದ್ರೆ ನನಗೂ ಸ್ವಲ್ಪ ಭಯ ಆಗುತ್ತೆ, ಅದಕ್ಕೆ ದಯವಿಟ್ಟು ಹೋಗಿ ಅಂತೆಲ್ಲ ತುಂಬ ಏನೇನೋ ನನಗೆ ಗೊತ್ತಿಲ್ಲ ನಾನು ಏನು ಹೇಳಿದೆ ಅಂತ ಬಿಟ್ಟು. ಬಟ್ ಹಾಫ್ ಆನ್ ಅವರ್ ಆದಮೇಲೆ ಪೂರಾ ಅರ್ಧ ಗಂಟೆ ದೇವರ್ ಮೀ. ಸೊ ಸಡನ್ಲಿ ಎದ್ದು ಹಿಂದಿನ 2 ಬಾಗಿಲಿದೆ, ಆ ಕಡೆ ಬಾಗಿಲು ಎಲ್ಲಿಂದ ಅವ್ರು ಒಳಗೆ ಬಂದರು ಆ ಕಡೆಯಿಂದ ಹೊರಗಡೆ ಹೋದರು. ಅವರು ಹೊರಗಡೆ ಹೋಗಿದ ತಕ್ಷಣ ಓಡೋಗ್ಬಿಟ್ಟು ನಾನು 2 ಬಾಗಿಲು ಹಾಕಿಬಿಟ್ಟು ಬಂದು ಎಷ್ಟು ಹೊತ್ತು ನಾನು ಹಾಗೆ ಕೂತಿದ್ದು ನನಗೆ ಗೊತ್ತಿಲ್ಲ. ಸಡನ್ ಎಲ್ಲ ಗಲಾಟೆ ಸ್ಟಾರ್ಟ್ ಆಯಿತು, ಮಕ್ಕಳೆಲ್ಲ ಬರೋಕ್ಕೆ ಶುರು ಆದರು, ಟೀಚರ್ಸ್ ಹೊರಗಡೆ ಬರೋಕ್ಕೆ ಶುರು ಆದರು. ಎಲ್ಲ ನನಗೆಲ್ಲ ಕಿಟಕಿಯಿಂದ ಕಾಣ್ತಾ ಇದೆ, ಬಟ್ ನಾನು ಮಾತ್ರ ಅಲ್ಗಾಡಲಿಲ್ಲ. ಎಲ್ಲರೂ ಕಿಟಕಿ ಹತ್ರ ಬಂದು ಟೀಚರ್ಸ್ ಎಲ್ಲ ಗೀತಾ ಏನಾಯಿತು. ಆಮೇಲೆ ನಾನು ಬಾಗಿಲು ತೆಗೆದೆ, ಎಲ್ಲ ನನ್ನ ಕ್ಲಾಸ್ ರೂಮ್ ಒಳಗೆ ಎಷ್ಟೊಂದು ಕ್ವೆಶ್ಚನ್ಸ್ ಎಲ್ಲರೂ ಬಂದುಬಿಟ್ಟು ಮುತ್ತು ಹಾಕ್ಕೊಂಡು ಏನಾಯಿತು, ಏನೂ ಮಾಡಿಲ್ಲ ತಾನೇ, ನೀನು ಹೇಗೆ ಕಳಿಸ್ದೆ, ಯಾವಾಗ. ಬಟ್ ನನಗೇನು ಒಂದು ಅರ್ಥ ಆಯಿತು ಅಂದರೆ, ಇಷ್ಟೊಂದು ಜನ ಇವಾಗ ನನ್ನ ಅಕ್ಕಪಕ್ಕ ಎಲ್ಲ ಬಂದು ನಿಂತುಬಿಟ್ಟಿದ್ದಾರೆ. ಬಟ್ ಆ ಸಮಯದಲ್ಲಿ ಆ ಕೋತಿಗಳು ನಾನು, ಅದೆರಡು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಹೊರಗಡೆ ಜನ ಇಲ್ಲ, ಏನೂ ಇಲ್ಲ. ಭಯ ಅನ್ನೋದು ಹೆಲ್ಪ್ ಮಾಡೋಕ್ಕಾಗಲ್ಲ. ಭಯ ಅನ್ನೋದು ಹೇಗೆ ನಮ್ಮವ್ರಿಗೆ ನಾವು ದೂರ ಮಾಡ್ಕೊಂಡ್ಬಿಡ್ತೀವಿ ಅನ್ನಿಸ್ತು ನನಗೆ. ಬಟ್ ನಾನು ಇದರಿಂದ ಒಂದು ಲೆಸನ್ ಕಲಿತೆ. ಏನಂದರೆ, ಭಯ ನನಗೆ ತುಂಬ ಆಯಿತು. ತುಂಬ ಅಂದರೆ ಅಷ್ಟು ದೊಡ್ಡ ಕೋತಿಗಳಿಗೆ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ. 2 ದೊಡ್ಡದು, ಅದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಬಂದುಬಿಟ್ಟಿದ್ದಾವೆ. ಸೊ ದ ವೇ ದೇ ವರ್ ಸಿಟ್ಟಿಂಗ್, ದ ವೇ ದೇ ವರ್ ಲುಕಿಂಗ್ ಅಟ್ ಮೀ. ಬಟ್ ಎಲ್ಲೋ ಒಂದು ಕಡೆ ನಾನು ಧೈರ್ಯ ಮಾಡಿ ನನ್ನ ಮನಸ್ಸಿನಲ್ಲಿ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತು ಅವ್ರಿಗೂ ಏನೋ ಅರ್ಥ ಆಗ್ತಾ ಇರಬೇಕು. ಆ್ಯಂಡ್ ಅವ್ರದ್ದು ಕೆಲಸ ಮುಗೀತು, ಅವ್ರಿಗೆ ಬೇಕಾಗಿದ್ದು ಅವರು ಅರ್ಥ ಮಾಡಿಕೊಂಡ್ರು ಅಂತ ಕಾಣಿಸುತ್ತೆ. ಅವ್ರು ಎದ್ದು ಹೋದರು. ಬಟ್ ಧೈರ್ಯದಿಂದ ಈ ಥರದ ಭಯನ ಫೇಸ್ ಮಾಡಬೇಕು ಅನ್ನಿಸ್ತು ನನಗೆ. ಯಾಕಂದರೆ ಈ ಥರ ಕೋತಿಗಳು ಒಂದು ಸಿಂಬಲ್. ಅದೇ ರೀತಿ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳಾಗುತ್ತೆ. ಅನೇಕ ಕೋತಿಗಳು ಬರ್ತಾರೆ ಬೇರೆ ಬೇರೆ ರೂಪದಲ್ಲಿ. ಮನುಷ್ಯರಿರ್ಬೋದು, ಸಮ್ ಇನ್ಸಿಡೆನ್ಸ್ ಇರ್ಬೋದು, ಯಾರಾದರೂ ಪರ್ಸ್ ತೊಗೊಂಡು ಓಡ್ಬೋದು, ಏನೋ ಲಾಟ್ ಆಫ್ ನಮ್ಮ ಮಕ್ಕಳಿಗೇನೆ ಏನಾದರೂ ಆಗ್ಬೋದು. ಬಟ್ ಏನಂದರೆ ಧೈರ್ಯ ಕಡಿದೆ, ಭಯ ಆಗುತ್ತೆ. ಐ ಬಿಕೇಮ್ ಸ್ಟ್ಯಾಚ್ಯೂ ಲೈಕ್ ಐ ಸ್ಟುಡ್. ಏನು ಮಾಡೋಕ್ಕಾಗಿ ಹಿಂಗೆ ಕೂತ್ಕೊಂಡಿದ್ದು ನಾನು ಹಲ್ಲಾಡಿಲ್ಲ. ಬಟ್ ನನಗೆ ಯಾವಾಗ ನಾನು ಧೈರ್ಯ ತಗೊಂಡು ಆಗ ನಾನು ಅವ್ರುಗಳನ್ನ ಮರೆತುಬಿಟ್ಟೆ. ಕಣ್ಣು ಮುಚ್ಚಿಬಿಟ್ಟು ನಾನು ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಸಮಥಿಂಗ್ ಹ್ಯಾಪನ್, ದ ಕನೆಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ದೆಮ್. ಅವರು ಒಂಥರ ಅವ್ರಿಗೆ ಅರ್ಥ ಆಯಿತು ಅನ್ನೋ ಥರ ದೇ ಬಿಹೇವ್ಡ್, ಏನೋ ಅವ್ರಿಗೆ ಅರ್ಥ ಆಯಿತು. ಸೊ ದೇ ಗಾಟ್ ಅಪ್ ಆಫ್ಟರ್ ಹಾಫ್ ಆನ್ ಅವರ್. ಏನೂ ಇಲ್ಲ, ನಿಧಾನವಾಗಿ ಓಡಿಲ್ಲ, ಜಂಪ್ ಮಾಡಿ ಮುಂದೆ ಬಂದಿಲ್ಲ, ಯಾವ ರೀತಿ ಗಲಾಟೆ ಮಾಡಿಲ್ಲ, ಸುಮ್ಮನೆ ಎದ್ದು ಹೋದರು. ಈಗ ಬೇರೆ ಪೇರೆಂಟ್ಸ್ ಆಗಿದ್ದರು, ಅವ್ರದ್ದು ಕೆಲಸ ಮುಗಿದಿದ್ದೆ, ಅವರು ಥ್ಯಾಂಕ್ ಯು ಮ್ಯಾಮ್ ಅಂತ ಹೋಗೋರು. ಅದೇ ರೀತಿ ಅವ್ರು ಥ್ಯಾಂಕ್ ಯು ಒಂದು ಹೇಳಿಲ್ಲ ನನಗೆ. ಬಟ್ ದೆ ವೆಂಟ್ ಸೋ ಗ್ರೇಸ್ಫುಲಿ ಔಟ್ಸೈಡ್. ಆ ಉದ್ದೇಶ ಒಂದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಒಂಥರ ಯಾರಾದರೂ ಬಂದಾಗ ಧೈರ್ಯ ಕಡೆದೆ ಸ್ಟ್ರಾಂಗಾಗಿದ್ದು, ಆಮೇಲೆ ಏನಾಗುತ್ತೆ ದೇವ್ರ ಇಚ್ಛೆ ಅಲ್ವಾ. ಬಟ್ ಸ್ವಲ್ಪನಾದರೂ ನಾವು ಅದನ್ನು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಏನಾದರೂ ಮಾಡಿದರೆ, ಮಾತಾಡಿದರೆ, ಅಥವಾ ಸ್ವಲ್ಪ ಶಬ್ದ ಮಾಡಿದರೆ, ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡ್ರೆ ಖಂಡಿತ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಬಂತು. ಸೊ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನನ್ನ ಉದ್ದೇಶ ಈ ಕತೆ ಹೇಳೋದಕ್ಕೆ ಏಕೆಂದರೆ, ಸಂದರ್ಭ ಕೇಳಿ ಬರೋದಿಲ್ಲ, ಸಿಚುವೇಶನ್ಸ್ ಕೇಳಿ ಬರೋದಿಲ್ಲ. ಸೊ ಬಂದಾಗ ಧೈರ್ಯ ಕೊಡಲಿ ದೇವರು ನಮಗೆ, ಹಾಗೂ ನಮ್ಮ ಫೋಕಸ್ ಹೇಗೆ ಅಲ್ಲಿಂದ ಹೊರಗಡೆ ಬರೋದು ಅಂತ ನೋಡಬೇಕು. ಇದು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾವಾಗಾದರೂ ಈ ಥರ ಸಂದರ್ಭ ಬಂದಾಗ ಜ್ಞಾಪಕ ಬರುತ್ತಲ್ವ, ಇದೊಂದು ಕತೆ ಕೇಳಿದ್ದೆ ಅಂತ ಹೇಳಿಬಿಟ್ಟು. ಅದಕ್ಕೆ ನೀವು ಇದನ್ನು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.